ಹಾಯ್ ಫ್ರೆಂಡ್ಸ್, ನೀವು ದೇವಸ್ಥಾನಕ್ಕೆ ಭೂತಗಳ ಭಯ ಇದ್ದರೆ ಹೋಗ್ತೀರಾ ಹಾಗೂ ಮನಸ್ಸಿಗೆ ನೆಮ್ಮದಿ ಸಿಗಲು ದೇವಸ್ಥಾನಕ್ಕೆ ಹೋಗ್ತೀರಾ. ಆದರೆ ನಮ್ಮ ಭಾರತದಲ್ಲಿ ಒಂದು ದೇವಸ್ಥಾನವಿದೆ. ಈ ದೇವಸ್ಥಾನ ಎಷ್ಟು ಭಯಾನಕವಾಗಿದೆ ಎಂದರೆ ಸೈಂಟಿಸ್ಟ್ಗಳು ಸಹ ಈ ರಹಸ್ಯವನ್ನು ಇನ್ನೂ ಬಿಡಿಸಿಲ್ಲ. ಹಾಗಾದರೆ ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ, ಇಷ್ಟಕ್ಕೂ ಆ ಮಂದಿರದ ವಿಶೇಷತೆ ಏನು, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮಿಸ್ಸೇ ಆಗಲ್ಲ. ಫ್ರೆಂಡ್ಸ್, ವಿಜ್ಞಾನಿಗಳಿಗೆ ಮಧ್ಯಪ್ರದೇಶದ ದೇವಾಲಯದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಈ ವಿಚಾರ ಯಾವ ಇಂಟರ್ನೆಟ್ನಲ್ಲೂ ಹಾಗೂ ಆ ಊರಿನ ಜನರನ್ನು ಬಿಟ್ಟರೆ ಯಾರಿಗೂ ಗೊತ್ತಿರುವುದಿಲ್ಲ. ಆ ವಿಜ್ಞಾನಿಗಳಿಗೆ ಆ ಜನರು ಹೇಳಿದ್ದೇನೆಂದರೆ, ಸಂಜೆ ಆಗ್ತಿದ್ದಂಗೆ ಆ ದೇವಸ್ಥಾನಕ್ಕೆ ಯಾರೂ ಹೋಗುವುದಿಲ್ಲ, ಹೋದರೆ ಆ ವ್ಯಕ್ತಿಗಳು ವಾಪಸ್ ಹಿಂತಿರುಗುವುದಿಲ್ಲ. ಆದರೆ ವಿಜ್ಞಾನಿಗಳು ಈ ವಿಚಾರವನ್ನು ತಿಳಿದು ದೇವಸ್ಥಾನದ ಅನ್ವೇಷಣೆ ಮಾಡಲು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಈ ದೇವಸ್ಥಾನ ಮಧ್ಯಪ್ರದೇಶದ ಮರೋನಾ ಎಂಬ ಹಳ್ಳಿಯಲ್ಲಿದೆ. ಈ ದೇವಸ್ಥಾನದ ಹೆಸರು ಕಾಕನ್ ಮಠ್ ಮಂದಿರ. ಈ ದೇವಸ್ಥಾನ ಶಿವನ ಮಂದಿರವಾಗಿದೆ. ಈ ದೇವಸ್ಥಾನವನ್ನು ಹೊರಗಿಂದ ನೋಡಿದರೆ ಅರ್ಧಂಬರ್ಧ ಕಟ್ಟಿದ್ದಾರೆ ಅಂತ ಅನಿಸುತ್ತೆ. ಹಾಗೂ ದೇವಾಲಯವನ್ನು ಕಟ್ಟಲು ಯಾವುದೇ ಸಿಮೆಂಟ್ ಹಾಗೂ ಮಣ್ಣನ್ನು ಬಳಸಿಲ್ಲ, ಬರೀ ಕಲ್ಲಿನ ಮೇಲೆ ಕಲ್ಲನ್ನಿಟ್ಟು ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಸ್ಥಾನದ ವಿಶೇಷತೆ ಎಂದರೆ ಯಾವುದೇ ಗಾಳಿ, ಮಳೆ ಹಾಗೂ ಪ್ರಕೃತಿ ವಿಕೋಪಕ್ಕೆ ಈ ದೇವಸ್ಥಾನವು ಹಾನಿಗೊಳಗಾಗಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೆಂದರೆ, ಈ ದೇವಸ್ಥಾನವನ್ನು ಕಟ್ಟಲು ಬಳಸಿದ ಕಲ್ಲು ಅಕ್ಕಪಕ್ಕ ಯಾವುದೇ ಸ್ಥಳಗಳಲ್ಲಿ ಕಂಡು ಬಂದಿಲ್ಲ. ಆ ಊರಿನವರು ಹೇಳುವ ಪ್ರಕಾರ ಆ ಮಂದಿರವನ್ನು ಮನುಷ್ಯರು ಕಟ್ಟಿಲ್ವಂತೆ, ಬದಲಾಗಿ ದೆವ್ವಗಳು ಸೇರಿ ಆ ಮಂದಿರವನ್ನು ನಿರ್ಮಾಣ ಮಾಡಿದ್ದಂತೆ. ಊರಿನವರು ಹೇಳುವಂತೆ ದೆವ್ವಗಳು ಶಿವನ ಭಕ್ತರಾಗಿರುವುದರಿಂದ ಆ ಊರಿನಲ್ಲಿ ಅಕ್ಕಪಕ್ಕ ಯಾವುದೇ ಶಿವನ ದೇವಸ್ಥಾನ ಇಲ್ಲದಿರುವುದರಿಂದ ದೆವ್ವಗಳಿಗೆ ಆರಾಧನೆ ಮಾಡಲು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದೆಯಂತೆ. ಈ ದೇವಸ್ಥಾನಕ್ಕೆ ಇನ್ನೊಂದು ಇತಿಹಾಸವಿದೆ. ಕೀರ್ತಿರಾಜ ತನ್ನ ಹೆಂಡತಿಯಾದಂತಹ ಕಾಕನ್ಮತಿಯ ಹೆಸರನ್ನು ನೀಡಲಾಗಿದೆ. ರಾಣಿಯ ಆದೇಶದ ಮೇರೆಗೆ ಈ ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತದೆ. ಇನ್ನು ಸೈಂಟಿಸ್ಟ್ಗಳು ಯಾಕೆ ಈ ದೇವಾಲಯವನ್ನು ಕಂಡ್ರೆ ಬೆಚ್ಚಿ ಬೀಳ್ತಾರೆ ಅಂದರೆ, ಈ ದೇವಸ್ಥಾನ ಸಿಮೆಂಟನ್ನು ಬಳಸದೆ ಇಷ್ಟು ವರ್ಷ ಹೇಗೆ ನಿಂತಿದೆ ಎಂದು ಅಲ್ಲಿನ ಊರಿನ ಜನರನ್ನು ಕೇಳಿದಾಗ ದೇವಸ್ಥಾನವನ್ನು ದೆವ್ವಗಳು ನಿರ್ಮಾಣ ಮಾಡಿದೆ ಎಂದು ಊರಿನ ಜನರು ಹೇಳ್ತಾರೆ. ಆದರೆ ಸೈಂಟಿಸ್ಟ್ಗಳು ದೆವ್ವ ಭೂತಗಳನ್ನು ನಂಬುವುದಿಲ್ಲ. ಆದರೂ 1000 ವರ್ಷಗಳ ಹಿಂದಿನಿಂದ ಸಿಮೆಂಟ್ ಬಳಸದೆ ಕಟ್ಟಿರುವ ದೇವಸ್ಥಾನದ ರಹಸ್ಯ ಇಂದಿಗೂ ರಹಸ್ಯವಾಗಿಯೇ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಕನ್ ಮಠ್ ಮಂದಿರದ ರೋಮಾಂಚನಕಾರಿ ರಹಸ್ಯವನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.